ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹುಬ್ಳಿ ಶಾಪಿಂಗ್ ಹೋಗಿದ್ವಿ. ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನ್ಯಾಷನಲ್ ಮಾರ್ಕೆಟ್ ಮತ್ತು ಯು ಮಾಲ್, ವಿದ್ಯಾನಗರದಲ್ಲಿರೋ ವಿಶಾಲ್ ಮಾರ್ಕೆಟ್ ಹತ್ರ ನಾವು ಶಾಪಿಂಗ್ ಮಾಡಿ ಬಂದ್ವಿ. ಕಾಲೇಜು ಹುಡುಗರಿಗೋಸ್ಕರ ಇದೊಂದು ಪೌಚ್, ಪೆನ್ ಹಾಕೋ ಒಂದು ಪೌಚನ್ನು ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಸಹ ಚೆನ್ನಾಗಿದೆ, ನೋಡಲಿಕ್ಕೂ ಸಹ ತುಂಬ ಲುಕ್ ಇದೆ. ನೆಕ್ಸ್ಟ್ ಅಂಬ್ರೆಲಾ ತೊಗೊಂಡಿದ್ದೀವಿ. ಅಂಬ್ರೆಲೊಂದು ಸಹ ಕ್ವಾಲಿಟಿನೂ ಚೆನ್ನಾಗಿದೆ, ನೋಡಲಿಕ್ಕೂ ಕಲರು ಸಹ ಚೆನ್ನಾಗಿದೆ, ಸಖತ್ತಾಗಿದೆ. ಇದು ಕ್ಯಾಮಲ್ ಕಂಪ್ನಿದು, ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಸಹ ಸಖತ್ತಾಗಿದೆ. 2 ಪಾಸ್ತಾ ಪ್ಯಾಕೆಟನ್ನು ತೊಗೊಂಡ್ವಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂತ 2 ಆಯ್ಕೆ ಮಾಡ್ಕೊಂಡ್ವಿ. ಇದು ಕಾರ್ನ್ಫ್ಲೋರು 1 kg ಪ್ಯಾಕೆಟು. ಈ ಥರ ಒಂದು ಸಿಂಬಲ್ ಇತ್ತಪ್ಪ ಅಂದರೆ ಇದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೋ ಸತ್ಯನೋ ಗೊತ್ತಿಲ್ಲ. ಆದ್ದರಿಂದ ಇದು ಗ್ರೀನ್ ಮಾರ್ಕ್ ಇರೋದನ್ನು ತೊಗೊಂಡ್ವಿ. ನೆಕ್ಸ್ಟು ಬ್ಲ್ಯಾಕ್ ಸಾಲ್ಟ್, ಇದು ಮಸಾಲ ಮಜ್ಜಿಗೆಗೆ ಅಂತ. ಇದು ಬಾಡಿ ವೇಟನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ತುಂಬ ಯೂಸ್ ಮಾಡ್ತೀವಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದನ್ನು ಸಹ ಒಂದು ತೊಗೊಂಡ್ವಿ. ನಂತರ ಇದು ಹುರುಳಿಕಾಳು. ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಮಗೆ ಇದು ತುಂಬ ಇಷ್ಟ. ನಮ್ಮ ಹೊಲದಲ್ಲಿ ಬೆಳೆದಿದ್ವು ಮುಗ್ದಿದ್ದಾವೆ, ಅವು ಬರೋ ತನಕ ಅಂತ ನಾನೊಂದು ಅರ್ಧ kg ಇಲ್ಲಿ ಹುರುಳಿಕಾಳನ್ನು ತೊಗೊಂಡು ಬಂದೆ. ಇದನ್ನು ಮೆಳ್ಳಿ ಕಟ್ಟಿ ಮೊಳಕೆ ಬರೆಸಿ ಪಲ್ಯ ಮಾಡೋದು ತುಂಬ ಇಷ್ಟ ನಮಗೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆದ್ದರಿಂದ ಒಂದು ಅರ್ಧ kg ಅಷ್ಟು ನಾನು ಹುರುಳಿಕಾಳು ತೊಗೊಂಡು ಬಂದೆ. ಭಾಳ ಚೆನ್ನಾಗಿದ್ದಾವೆ ಹುರುಳಿಕಾಳು ಸಹ. ನೆಕ್ಸ್ಟು ಹಾಸ್ಟ್ಲಿಗೆ ಅಂತ ಅರ್ಧ ಲೀಟ್ರ್ನಷ್ಟು ಶಾಂಪು ತೊಗೊಂಡು ಬಂದ್ವಿ, ಹೆಡ್ ಆ್ಯಂಡ್ ಶೋಲ್ಡರು. ಆಮೇಲೆ ಇದು ಫೇಸ್ ವಾಶು, ಫೇಸ್ ಪ್ಯಾಕ್, ಚಾರ್ಕೋಲ್ ಪಿಲಪ್ಪನ್ನು ತೊಗೊಂಡ್ಬಂದ್ವಿ ಮತ್ತು ಒಂದೆರಡು ನೈಫನ್ನು ತೊಗೊಂಡ್ವಿ. ಇದು ಉಪ್ಪಿನಕಾಯಿ. ಉಪ್ಪಿನಕಾಯಿ ಎದರದಪ್ಪ ಅಂದರೆ ಉತ್ತರ ಕರ್ನಾಟಕ ಸೈಡು ಪುಂಡಿ ಪಲ್ಯ, ಪುಂಡಿ ಸೊಪ್ಪಿನ ಉಪ್ಪಿನಕಾಯಿ ಅಂತ ಕರೀತಾರೆ. ಇದಕ್ಕೆ ತಮಿಳ್ನಾಡು ಗೊಂಗುರು ಅಂತಂದು ಕರೀತಾರೆ, ಆಂಧ್ರ ತಮಿಳ್ನಾಡು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಇದು ಮಯಾನಿಸು ಚಪಾತಿ ಜೊತೆಗೆ ಬ್ರೆಡ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಅದು ಒಂದು ತೊಗೊಂಡ್ವಿ. ಇವೇನೋ ಕ್ಯೂಟಾಗಿ ಚೆನ್ನಾಗಿ ಅನಿಸಿದ್ವು ಇವು ಸರ್ವಿಂಗ್ ಬೌಲ್ಸು. ಇವನು ಸಹ ಒಂದು 3 ತೊಗೊಂಡೆ. ಆಮೇಲೆ ಇವು ಮನೇಲಿ ಇದ್ವು, ಮೊದಲೇ ಹಾಳಾಗಿದ್ವು. ಆದ್ದರಿಂದ ಇವೆರಡು ಸಹ ನಾನು ಹೊಸವನ್ನು ತೊಗೊಂಡಿದ್ದೀನಿ. ಆಮೇಲೆ ಇದು ಹಾಸ್ಟ್ಲಿಗೆ ಅಂತ ಒಂದು ಚಾದರ್ ಅಂತೀವಿ ನಮ್ಮ ಸೈಡು, ಅದನ್ನು ತೊಗೊಂಡ್ವಿ. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಇದು ಡಸ್ಟ್ ಹಿಡಿಯಲ್ಲ. ಡಸ್ಟ್ ಅಲರ್ಜಿ ಇದ್ದವರಿಗೆ ತುಂಬ ಚೆನ್ನಾಗಿರುತ್ತೆ, ಡಸ್ಟ್ ಹಿಡಿಯಲ್ಲ, ಸ್ಮೂತ್ ಇರುತ್ತೆ, ಸಾಫ್ಟ್ ಇರುತ್ತೆ. ಆದ್ದರಿಂದ ತೊಗೊಂಡ್ವಿ. ಆಮೇಲೆ ಇದು ಬೆಡ್ಶೀಟು, ಪಿಲ್ಲೋ ಕವರು ವೈಟ್ ತೊಗೊಂಡ್ವಿ. ಕ್ವಾಲಿಟಿ ಚೆನ್ನಾಗಿದೆ, ಪ್ಯೂರ್ ಕಾಟನ್ನು ಚೆನ್ನಾಗಿದೆ. ಇದೊಂದು ತೊಗೊಂಡ್ವಿ. ಆದರೆ ಚಾದರ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಐತೆ, ತುಂಬ ಚೆನ್ನಾಗೈತೆ. ಡಸ್ಟ್ ಅಂತೂ ಸ್ವಲ್ಪನೂ ಹಿಡಿಯಲ್ಲ. ಡಸ್ಟ್ ಅಲರ್ಜಿ ಇದ್ದವರಿಗೆ ಸೀನ್ ಭಾಳ ಬರ್ತಾವಲ್ಲ, ಆದ್ದರಿಂದ ಇಂಥದ್ದು ಒಂದು ಉಪಯೋಗಿಸೋದ್ರಿಂದ ಸೀನ್ ಬರಲ್ಲ. ಆದ್ದರಿಂದ ಇದೊಂದು ತೊಗೊಂಡ್ವಿ. ನೋಡ್ರಿ ಎಷ್ಟು ಸ್ಮೂತ್ ಐತೆ ಅಂತ, ಸಾಫ್ಟ್ ಐತೆ. ಡಸ್ಟ್ ಅಲರ್ಜಿ ಇರೋರು ಈ ಥರದ್ದೊಂದು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅಂತಂದು ಹೇಳ್ಬೋದು. 2 ಪಿಲ್ಲುವನ್ನು ತೊಗೊಂಡ್ವಿ, 3 ಪಿಲ್ಲು ತೊಗೊಂಡ್ವಿ. ಪಿಲ್ಲುನೂ ಸಹ ಚೆನ್ನಾಗಿದೆ. ಒಂದು ಹಾಸ್ಟ್ಲಿಗೆ 2 ಮನೆಗೆ ಅಂತ 3 ಪಿಲ್ಲು ಸಹ ತೊಗೊಂಡ್ವಿ. ಸ್ಮೂತಾಗಿ ಕ್ವಾಲಿಟಿ ಅಂತೂ ತುಂಬ ಸಖತ್ತಾಗಿದ್ದಾವೆ. ಅದರಿಂದ ಒಂದು 3 ಇರಲಿ ಅಂತ ತೊಗೊಂಡ್ವಿ, ಒಂದು ಹಾಸ್ಟ್ಲಿಗೆ 2 ಮನೆಗೆ ಅಂತ. ಆಮೇಲೆ ಇದು ಸ್ಕೂಲ್ ಬ್ಯಾಗು, ಇದ್ರ ಬಗ್ಗೆ ಹೇಳಲೇಬೇಕು. ಹುಬ್ಳಿ ಯು ಮಾಲ್ ಆಪೋಸಿಟ್ ನ್ಯಾಷನಲ್ ಮಾರ್ಕೆಟ್ ಐತಲ್ಲ, ಅಲ್ಲಿ ತೊಗೊಂಡಿದ್ದು. ಒಂದು 3 ತೊಗೊಂಡ್ವಿ ನಾವು, ಲೆದರ್ದಿದು. ಇದು ಸಪ್ರೇಟಾಗಿ ನಾವು ಬೇರೆ ಕಡೆ ತೊಗೊಂಡ್ರೆ 600, 700, 800 ಈ ಥರ ರೇಟ್ ಸಿಗುತ್ತೆ. ನಮಗೆ ಅಲ್ಲಿ ಸಿಕ್ಕಿದ್ದು 400, ಒಂದು ಬ್ಯಾಗಿಗೆ 400. ಕ್ವಾಲಿಟಿ ಅಂತೂ ಸಖತ್ತಾಗೈತೆ. ಬೇಕಾದರೆ ನೀವು ಸಹ ನ್ಯಾಷನಲ್ ಮಾರ್ಕೆಟ್ ಕಡೆಗೆ ಹೋದರೆ ತಗೊಂಡು ಬನ್ನಿ. ಜಿಪ್ ಆಗಲಿ, ಲೆದರ್ ಆಗಲಿ ತುಂಬ ಕ್ವಾಲಿಟಿ ಇದೆ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಒಂದು ಸ್ಟೀಲ್ ಕುಕ್ಕರ್ ತೊಗೋಬೇಕು ಅಂತ. ಆದ್ದರಿಂದ ಒಂದು 5 ಲೀಟ್ರಿಂದು ಯೋಗ್ಯ ದರದಲ್ಲೇ ಸಿಕ್ತು ಅಂತ ಹೇಳ್ಬೋದು. ವಿಶಾಲ್ ಮಾರ್ಕೆಟಲ್ಲಿ
ಚೆನ್ನಾಗೈತೆ, ಕ್ವಾಲಿಟಿ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ತುಂಬ ಖುಷಿ ಆಯ್ತು. ನಂದು ಭಾಳ ದಿನದ ಒಂದು ಕನಸು ಇವತ್ತು ಈಡೇರ್ತು. ಒಂದು ಸ್ಟೀಲ್ ಕುಕ್ಕರ್ ತೊಗೋಬೇಕನ್ನೋದು. 4 ಕುಕ್ಕರ್ ಇದ್ರೂ ಅಲ್ಯೂಮಿನಿಯಂ ಕುಕ್ಕರೇ ಇದ್ದಾವೆ. ಆದ್ದರಿಂದ ಇದೊಂದು ಸ್ಟೀಲ್ ಇರಲಿ ಅಂತಂದು ತಗೊಂಡೆ. ಇನ್ನೂ ಒಂದು ತೊಗೋತೀನಿ ಚಿಕ್ಕದೊಂದು. ಅಲ್ಯೂಮಿನಿಯಂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅದನ್ನು ಅವಾಯ್ಡ್ ಮಾಡಿ ಈಗ ಸ್ಟೀಲ್ ಕುಕ್ಕರನ್ನು ತೊಗೊಂಡೆ. ಆಮೇಲೆ ಹಾಸ್ಟ್ಲಿಗೆ ಇದೊಂದು ಟ್ರೋಲಿ ತೊಗೊಂಡ್ವಿ. ಇದು ಒಂದು 2500 ಬಿತ್ತು ನಮಗೆ. ಕ್ವಾಲಿಟಿ ಚೆನ್ನಾಗೈತೆ, ಸಖತ್ತಾಗೈತೆ, ಭಾಳ ಇಷ್ಟ ಆಯಿತು. ಇಷ್ಟೆಲ್ಲ ನಾವು ಹಾಸ್ಟ್ಲಿಗೆ ಮತ್ತು ಮನೆಗೆ ಅಂಥೇಳಿ ಪರ್ಚೇಸಿಂಗ್ ಹುಬ್ಳಿಯಿಂದ ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಅಮೇರಿಕನ್ಸ್ ಟೂರಿಸ್ಟ್ ಅಂತಂದು ಇದ್ರ ಮೇಲೆ ಹೆಸರೈತೆ. ನಮ್ಮ ಶಾಪಿಂಗ್ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್